ಹಲೋ ನನ್ನ ಮುದ್ದು ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಬಿದಿರು ಕಳಲೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಬಿದಿರು ಕಳೆನ 3 ಡೇಸು ನೀರಿನಲ್ಲಿ ನೆನೆಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಅದನ್ನು ಡೈಲಿ 3 ಡೇಸೂ ನಾವು ನೀರನ್ನ ಚೇಂಜ್ ಮಾಡಿ ಇದಕ್ಕೆ ನೀರನ್ನು ಹಾಕಿ ಬೇರೆ ನೀರನ್ನ ಚೇಂಜ್ ಮಾಡಿ 3 ಡೇಸು ಇಟ್ಕೊಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ವಿಷಾಂಶ ಇರುತ್ತೆ ಅಂತ ಆಗಿನಿಂದ ಹೇಳ್ತಾರೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ಬಿದಿರು ಕಳೆನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು. ನೀವು ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಇದು ಕೂಡ ನೆಂದಿದೆ. ಈಗ ಅದನ್ನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಒಂದು ಕುಕ್ಕರ್ಗೆ ಬಿದಿರು ಕಳೆನ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ನೀರನ್ನೆಲ್ಲ ತೆಗೆದು ಇದಕ್ಕೆ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಎಲ್ಲವನ್ನು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅಷ್ಟನ್ನು ತೊಳೆದು ಹಾಕ್ಕೊಂಡು ಇದರ ಜೊತೆಲೇ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತೀನಿ. ನೋಡಿ, ಎರಡನ್ನೂ ಹಾಕ್ಕೊಂಡು ಜೊತೆಲೇ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಲೆಕಾಳು ತುಂಬಾ ಹಾಕೋಕ್ಕೆ ಹೋಗಬೇಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ. ಆದರೆ ಇದು ಬಿದಿರು ಕಳೆಗೆ ಕಡಲೆಕಾಳು ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಇದು ಬಿದಿರು ಕಳೆ ಫುಲ್ಲು ಮುಳುಗೋ ರೀತಿ ಇರಬೇಕು, ಅಲ್ಲಿವರೆಗೂ ನೀರು ಹಾಕ್ಕೊಬೇಕಾಗುತ್ತೆ. ಮತ್ತು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ವಿಸಿಲ್ ಹೊಡೆಸ್ಕೊಬೇಕು. ಒಂದು 4ರಿಂದ 5 ವಿಸಿಲ್ ಬೇಕಾಗುತ್ತೆ. ವಿಸಿಲ್ ಹೊಡೆಸ್ಕೊಳ್ಳಿ. ಅಲ್ಲಿವರೆಗೂ ನಾವು ಇದಕ್ಕೆ ಏನೇನು ಮಾಡ್ಕೊಬೋದು ಅದನ್ನು ಮಾಡ್ಕೊಳ್ಳೋಣ. ನೋಡಿ, ಒಂದು ಜಾರ್ಗೆ ನಾನು 4ರಿಂದ 5 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಕಲರ್ ಬೇಕು ಅಂತಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಇದ್ರ ಜೊತೆಲಿ ಆ್ಯಡ್ ಮಾಡ್ಕೊಬೋದು. ಮತ್ತು 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, ಮತ್ತು ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಬೇಕಾಗತ್ತೆ. ಮತ್ತು ಬೆಳ್ಳುಳ್ಳಿನ ಇಸ್ಲು ತೆಗಿಬೇಡಿ, ಹಾಗೆ ಸಿಪ್ಪೆ ಸಮೇತನೇ ಇರಲಿ, ಹಾಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ನೀರು ಹಾಕ್ದಂಗೆ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆಗಬೇಕು ಈರುಳ್ಳಿ. ಫ್ರೈ ಆದಮೇಲೆ ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡರ್ನ ನಾನು ಇದಕ್ಕೆ ಹಾಕ್ಕೊತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈಗ ಗ್ರೈಂಡ್ ಆಗಿದೆ, ಅದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಘಮ ಘಮ ಅಂತಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಕೆಲಸ ಕೂಡ ಇಲ್ಲ, ಈಸಿಯಾಗಿ ಮಾಡ್ಕೊಬೋದು. ಬಿದಿರು ಕಳೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಹೊಟ್ಟೆನಲ್ಲಿ ಕಲ್ಲು ಕೂದಲು ಏನೇ ಇದ್ದರೂ ಆಚೆ ಬರುತ್ತೆ. ಹಾಗಾಗಿ ಈ ಬಿದಿರು ಕಳೆನ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಈಗ ಕಲರ್ಗೆ ನಾನು ಅರಿಶಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇಷ್ಟನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕುಕ್ಕರ್ನಲ್ಲಿ 5 ವಿಸಿಲ್ ಹೊಡೆಸ್ಕೊಂಡಿದ್ದೆ. ನೋಡಿ, ಬಿದಿರು ಕಳೆ ಮತ್ತು ಕಡಲೆಕಾಳು ಎರಡನ್ನೂ ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಅದನ್ನು ನೀರನ್ನು ಸಪ್ರೇಟ್ ಮಾಡಿ ಬರೆಯೋದು ಹಾಗೆ ಈ ಒಗ್ಗರಣೆಗೆ ಹಾಕ್ಕೊಬೇಕಾಗುತ್ತೆ. ಈಗ ಜೊತೆಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕುದಿಯೋದಕ್ಕೆ ಬಿಡಿ. ನೋಡಿ, ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಫಸ್ಟೇ ಹಾಕಿರ್ತೀನಿ ನಾನು, ಹಾಗಾಗಿ ಇದಕ್ಕೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಸಾಂಬಾರು ಪೌಡರು,
ಮನೇಲಿರೋ ಸಾಂಬಾರು ಪೌಡ್ರ್ ಯಾವುದಾದ್ರೂ ಪರವಾಗಿಲ್ಲ, ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ. ಮತ್ತು ಖಾರಕ್ಕೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಅಂತಂದರೆ ನಾನು ಒಣಗಿದ ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಆದರೂ ಕೂಡ ಸ್ವಲ್ಪ ಅಚ್ಕರದ ಪುಡಿನ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಒಣಗಿದ ಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಹಾಕಿದ್ದೀರಲ್ಲ ಅದೇ ಸಾಕು ಅಂದ್ಕೊತೀನಿ. ಖಾರ ಬೇಕಿದ್ರೆ ಮಾತ್ರ ಅಚ್ಕರದ ಪುಡಿ ಮತ್ತು ಹಾಕ್ಕೊಬೋದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಈಗ ಕಡಲೆ ಪಲ್ಯ ರೆಡಿಯಾಗುತ್ತೆ. ಈ ರೀತಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ಜೊತೆ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಅಕ್ಕಿ ರೊಟ್ಟಿ ಜೊತೆಲೇ ಇದನ್ನು ಸರ್ವ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ತುಂಬ ಈಸಿಯಾಗೂ ಇರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.